ನಾಯಕಿಯಾಗಿರ್ತಕ್ಕಂಥ ಮೇಘನಾ ಶೆಟ್ಟಿಯವರು ಕೂಡ ಅತ್ಯಂತ ಉತ್ಸಾಹದಿಂದ ಪ್ರೀತಿಯಿಂದ ಬಂದು ಜ್ಯೋತಿಯನ್ನ ಬೆಳೆಸಿ ಅವರ ಬೆಂಬಲವನ್ನು ಸೂಚಿಸಿದ್ದಾರೆ. ಅದೇ ರೀತಿ ಅಜಯ್ ಅವರಿದ್ದಾರೆ, ಆರ್ ಜೆ ಪ್ರದೀಪ್ ಅವರಿದ್ದಾರೆ, ಹಾಗೂ ಅವರ ಕುಟುಂಬ ಮಣಿಕಂಠ ಅವರ ತಾಯಿ ಅವರ ಕುಟುಂಬವರು ಕೂಡ ಇಲ್ಲಿ ಬಂದಿದ್ದಾರೆ. ಇವತ್ತೇ ಬಹಳಷ್ಟು ದಿನ ತಾವೆಲ್ಲರೂ ಕೂಡ ಈ ಆರೋಗ್ಯ ಕೇಂದ್ರದಲ್ಲಿ ಇವತ್ತೇನು ಅವ್ರು ಪ್ರಾರಂಭ ಮಾಡ್ತಾ ಇದ್ದಾರೆ, ಪ್ರಕೃತಿ ಯೋಗ ಎಲ್ಲವನ್ನು ಕೂಡ ಈ ಒಂದು ಕೇಂದ್ರದವರು ನೀಡುತ್ತೆ ಅಂತಕ್ಕಂಥ ನಂಬಿಕೆ ಭರವಸೆಯೊಂದಿಗೆ ತಾವೆಲ್ಲರೂ ಕೂಡ ಬಂದಿದೆ. ಇವತ್ತೆಲ್ಲರಿಗೂ ಕೂಡ ಬಹಳ ಉಪಯೋಗವಾಗಿರ್ತಕ್ಕಂಥದ್ದೇ ಈ ಒಂದು ಆದಿಯೋಗಿ ಪ್ರಕೃತಿ ಚಿಕಿತ್ಸೆ ಆಯುರ್ವೇದ ಮತ್ತು ಫಿಸಿಯೋಥೆರಪಿ ಚಿಕಿತ್ಸಾ ಕೇಂದ್ರ ಕೂಡ ಮಾಡಿದ್ದಾರೆ. ಇದೆಲ್ಲವನ್ನು ಕೂಡ ಇವತ್ತಿನ ಜನಸಾಮಾನ್ಯರಿಗೆ ಕೈಗೆಟುಕುವ ದರದಲ್ಲಿ ಅದರಲ್ಲೂ ಕೂಡ ಯೋಗ, ಧ್ಯಾನ, ಪ್ರಕೃತಿ ಪ್ರತಿಯೊಂದು ಕೂಡ ಫಿಸಿಯೋಥೆರಪಿ ಎಲ್ಲವನ್ನು ಕೂಡ ನೀಡುವ ಮೂಲಕ ಮನುಷ್ಯರನ್ನ ಆರೋಗ್ಯವಂತರನ್ನಾಗಿ ನಿರಂತರವಾಗಿ ಯಾವತ್ತೂ ಕೂಡ ಇದನ್ನ ಶಾಶ್ವತವಾಗಿ ನಾವು ಆಯುರ್ವೇದವನ್ನೇ ಯಾರು ಉಪಯೋಗಿಸ್ತಾರೆ ಅವ್ರಿಗೆ ಯಾವುದೇ ಕಾಯಿಲೆ ಬರ್ತಕ್ಕಂಥದ್ದು ಕಡಿಮೆ. ಆ ರೀತಿ ಆಯುರ್ವೇದಕ್ಕೆ ಯಾರು ತೊಡಗಿಸ್ಕೊಂಡು ಬಂದಿದ್ದಾರೆ ಅವರು ಇಂಗ್ಲಿಷ್ ಮೆಡಿಸಿನ್ ಹೋಗಲ್ಲ. ಅದರಿಂದ ನಿರಂತರವಾಗಿ ಯಾವುದೇ ಹಾಸ್ಪಿಟಲ್ ಹೋಗದೆ ಆಯುರ್ವೇದ ಚಿಕಿತ್ಸೆ ಪಡಿತಕ್ಕಂಥವ್ರು ನಿರಂತರವಾಗಿ ಇರೋವರೆಗೂ ಕೂಡ ಆಯಸ್ಸು ಆರೋಗ್ಯವನ್ನು ಕಾಪಾಡ್ಕೊಂಡು ಬಂದಿರ್ತಾರೆ. ನಮ್ಮ ಮಕ್ಕಳಿಗೂ ಕೂಡ ಅವ್ರ ಚಿಕ್ಕಂದಿನಿಂದಲೇ ಆಯುರ್ವೇದವನ್ನ ಜೀವನದಲ್ಲಿ ಅಳವಡಿಸಿ ಪ್ರಕೃತಿ ಚಿಕಿತ್ಸೆ ಮೂಲಕ, ಯೋಗದ ಮೂಲಕ, ಧ್ಯಾನದ ಮೂಲಕ, ಎಲ್ಲ ಪ್ರಕೃತಿ ಚಿಕಿತ್ಸೆ ಮೂಲಕ, ಫಿಸಿಯೋಥೆರಪಿ ಮೂಲಕ ಎಲ್ಲವನ್ನು ಕೂಡ ಮಾಡಬೇಕು ಅಂತೇಳಿ ಉತ್ತರ ಕರ್ನಾಟಕ ಭಾಗದಿಂದ ಬಂದು ಇಲ್ಲಿ ಮಣಿಕಂಠ ಅವರು ಪ್ರಾರಂಭ ಮಾಡಿದ್ದಾರೆ. ಅವ್ರಿಗೆಲ್ಲ ರೀತಿಯ ಸಹಕಾರವನ್ನ ನಾವು ನೀವು ಎಲ್ಲ ಕೊಡೋಣ. ಎಲ್ಲರಿಗೂ ಈ ಕೇಂದ್ರದಿಂದ ಆರೋಗ್ಯ ಭಾಗ್ಯ ಸಿಗುವಂತಾಗಲಿ. ನಾವು ಯಾವ ರೀತಿ ಪ್ರಕೃತಿಯನ್ನ ಮರಗಿಡಗಳನ್ನ ಪ್ರೀತಿಸ್ತೇವೋ ಅದೇ ರೀತಿ ಮನುಷ್ಯರು ಕೂಡ ಯಾವತ್ತೂ ಕೂಡ ನಿರಂತರವಾಗಿ ಮೊದಲು ಆರೋಗ್ಯ, ಆಮೇಲೆ ಶಿಕ್ಷಣ, ಆ ರೀತಿ ಕೊಡ್ತಕ್ಕಂಥ ಈ ಒಂದು ಕೇಂದ್ರ ಎಲ್ಲರಿಗೂ ಕೂಡ ಆರೋಗ್ಯವನ್ನು ಕೊಟ್ಟು ಜೀವನದಲ್ಲಿ ಆಯಸ್ಸು ಹೆಚ್ಚಾಗಿ ಸುಖ ಸಂತೋಷದಿಂದ ಬಾಳುವಂತಾಗಲಿ. ಈ ಕೇಂದ್ರದಿಂದ ಎಲ್ಲರಿಗೂ ಕೂಡ ಆರೋಗ್ಯ, ಸರ್ವರಿಗೂ ಕೂಡ ಆರೋಗ್ಯ ಸಿಗುವಂತಾಗಲಿ. ಸುಖವಾಗಿದ್ದು ನಗುತ್ತಾ ಕುಟುಂಬಗಳು ಬದುಕುವಂತಾಗಲಿ ಅಂತೇಳಿ ಇವತ್ತೇನು ಮಣಿಕಂಠ ಅವರು ಬಹಳಷ್ಟು ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಹಂಬಲದಿಂದ ಬಂದಿದ್ದಾರೆ. ಅವರಿಗೆ ಚಾಮುಂಡೇಶ್ವರಿ ತಾಯಿ ಎಲ್ಲ ರೀತಿಯ ಆಶೀರ್ವಾದವನ್ನು ಕೊಟ್ಟು ಅವರಿಗೂ ಒಳ್ಳೆಯದಾಗಲಿ, ಬರ್ತಕ್ಕಂಥವ್ರೆಲ್ಲರೂ ಕೂಡ ಆರೋಗ್ಯವಂತರಾಗಲಿ ಅಂತೇಳಿ ಶುಭ ಹಾರೈಸ್ತೇನೆ.